ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು 8 ಮತ್ತು 9ನೇ ತಾರೀಕಿನ ದಿನದಂದು ಬಾಗಲಕೋಟೆ ನಗರದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ, ಹಿಂದೂ ಪರ ಸಂಘಟನೆಗಳ ಒಂದು ಹೋರಾಟ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ರು. ಯಾಕೆ ಲಾಠಿ ಪ್ರಹಾರ ಮಾಡಿದ್ರು ಅನ್ನುವಂಥದ್ದನ್ನ ನಾನು ಸ್ಪಷ್ಟವಾಗಿ ನಿಮಗೆ ಒಂದು ವಿಡಿಯೋ ಮೂಲಕ ನನ್ನ ಚಾನಲ್ ತಿಳಿಸಿದ್ದೆ. ಆದ್ರೆ ಇವತ್ತು ಮತ್ತೆ ಹಿಂದೂ ಪರ ಸಂಘಟನೆಯವರು ಒಂದು ಬಹಿರಂಗ ಸಭೆಯನ್ನ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ. ತಮ್ಮ ಆಕ್ರೋಶವನ್ನು ಹೊರಗೆ ಹಾಕುವುದಷ್ಟೇ ಅಲ್ಲದೆ ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಂಡಿದ್ದಾರೆ, ಕಾಂಗ್ರೆಸ್ನ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮತ್ತು ಅನೇಕ ರೀತಿಯ ವಿಚಾರಗಳು ಇವತ್ತು ವಿನಿಮಯ ಆಗಿವೆ. ಅದರಲ್ಲೂ ವಿಶೇಷವಾಗಿ ಒಬ್ಬ ಸ್ವಾಮಿಗಳು ಹೇಳಿದ್ರು, ಅವರ ಭಾಷಣದಲ್ಲಿ ಮಾತಾಡ್ತಾ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರು. ಈ ಸರ್ವ ಜನಾಂಗದ ಶಾಂತಿಯ ತೋಟ, ಇದರ ಅರ್ಥ ಏನು ಅಂತೇಳಿ ಪಾಪ ಸ್ವಾಮಿಗಳಿಗೆ ಗೊತ್ತೈತೆ ಇಲ್ಲೋ ಅಂತ ನನಗಂತೂ ಗೊತ್ತಿಲ್ಲ. ಮತ್ತೆ ಮುಂದುವರೆದು, ನೀವು ಕಾಕಿಗಳಿಗೆ ಹೆದರಬಾರದು. ನಾಳೆ ಮುನ್ಸಿಪಾಲಿಟಿಯಲ್ಲಿ ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡುವಂತವರು ಕೂಡ ಇದ್ದಾರೆ, ಅವರು ಕೂಡ ಕಾಕಿ ಹಾಕ್ತಾರ, ನಾಳೆ ಅವರಿಗೆ ಸಹ ಹೆದರಬೇಕಾಗತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಅದಲ್ಲದೆ ಇನ್ನೂ ಅನೇಕ ಜನ ವೇದಿಕೆ ಮೇಲೆ ಮಾತನಾಡುವವರು, ಇಲ್ಲ ನಮ್ಮ ರಕ್ತ ಕುದಿಬೇಕು, ನಾವು ಪ್ರಾಣ ತ್ಯಾಗ ಮಾಡಿದ್ರು ಕೂಡ ನಮ್ಮ ಧರ್ಮವನ್ನು ಉಳಿಸಬೇಕು ಅನ್ನುವಂಥ ಮಾತುಗಳನ್ನ ಆಡಿದ್ರು. ಇವತ್ತು ನಾನು ಎಲ್ಲ ಸಂಘಟಕರಲ್ಲಿ ಒಂದು ಮಾತನ್ನ ಕೇಳ್ತೀನಿ. ಕರ್ನಾಟಕ ರಾಜ್ಯ, ವಿಶೇಷವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಸವರ್ಣೀಯ ಹಿಂದೂಗಳಿಂದ ದಲಿತ ಹಿಂದೂಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ಹಲ್ಲೆಗಳಾಗ್ತವೆ. ಯಾವ ಹೋರಾಟದಲ್ಲಿ ನೀವು ಭಾಗಿಯಾಗಿದ್ದೀರಿ? ನಿಮ್ಮ ಸ್ವಂತ ಹಿತಾಸಕ್ತಿ ಅಥವಾ ನಿಮ್ಮ ವೈಯಕ್ತಿಕ ಘನತೆಗೆ ಧಕ್ಕೆ ಬಂದಾಗ ನಾವೆಲ್ಲ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಹೋರಾಟ ಮಾಡುವಂತವ್ರು ನೀವು. ಎಲ್ಲ ಜನಾಂಗ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರಲ್ಲ ಸ್ವಾಮಿಗಳು, ನೀವು ಸರ್ವ ಜನಾಂಗ ಸುಖವಾಗಿದೆಯಾ? ನಿಮ್ಮದೇ ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ ಅದೆಷ್ಟು ಜನ ದಲಿತರಿಗೆ ಇವತ್ತಿಗೂ ಪ್ರವೇಶ ಇಲ್ಲ? ಅದೆಷ್ಟು ಜನರನ್ನ ಪ್ರತಿನಿತ್ಯ ಜಾತಿಯಿಂದ ಈ ದೇಶದಲ್ಲಿ ಅಥವಾ ಈ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲೇನೆ ಇವತ್ತು ಜಾತಿಯಿಂದ ಅದೆಷ್ಟು ಅವಮಾನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಯಾವತ್ತೂ ಕೂಡ ಮಾತಾಡಲಿಲ್ಲ. ಹಿಂದೂ ಪರ ಸಂಘಟನೆಯ ನಾಯಕರ ಕಾರ್ಯಕರ್ತರ ಅಭಿಪ್ರಾಯಗಳೇನಾಗಿರ್ತಾವಂದ್ರ, ಅವರ ಧರ್ಮ ಸಂಕಟದಲ್ಲಿ ಯಾವಾಗ ಬರುತ್ತೆ ಅಂದ್ರ, ಮೇಲ್ವರ್ಗದ ಅಥವಾ ಮುಖಂಡರಿಗೆ ಅನ್ಯಾಯ ಆಗಬಾರ್ದು, ಅವಾಗ ಅವರಲ್ಲಿ ಇರ್ತಕ್ಕಂಥ ಎಲ್ಲಾ ದೇಶಾಭಿಮಾನ ಧರ್ಮಾಭಿಮಾನ ಹೊರಗಡೆ ಬರ್ತದೆ. ಇವತ್ತು ನೀವು ಯಾರ ಪರವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ, ಅವರು ಪ್ರತಿಭಟನಾ ಸ್ಥಳದಲ್ಲಿ ಕೇವಲ ಮಾತ್ರ ಪ್ರತಿಭಟನೆ ಮಾಡ್ತಾ ಇರಲಿಲ್ಲ, ಒಂದು ಕೋಮು ಗಲಭೆಯನ್ನ ಸೃಷ್ಟಿ ಮಾಡಲಿಕ್ಕೆ ಹೊಂಚಾಗ್ತಾ ಇದ್ರು. ಅದಕ್ಕೆ ಪೂರಕವಾಗಿ ಅಲ್ಲಿಯ ಯುವಕರೇನು ಸೇರಿದ್ರಲ್ಲ, ಅವರು ಕಲ್ಲನ್ನ ಸಹ ತೆಗೆದುಕೊಂಡು ಜನರನ್ನ ಹೆದರಿಸುವ ಕಾರುಗಳು ಅಥವಾ ವಾಹನಗಳು ಅಥವಾ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾ ಇದ್ರು ಅನ್ನೋದಕ್ಕೆ ನಮ್ಮ ಹತ್ರ ಜೀವಂತ ಸಾಕ್ಷಿ ಇದೆ. ತಮಗೇನಾದ್ರೂ ಸಂಶಯ ಇದ್ರೆ ಬನ್ನಿ ಈ ವಿಡಿಯೋ ನೋಡ್ಕೊಂಡು ಬರೋಣ. ಕಲ್ ತಗೊಂಡ ನೋಡ್ರ काम ही नहीं जाता, भी भाग पाता क्यों नहीं? गाड़ी क्लास किसकी गाड़ी का क्या गाड़ी नಮ್ದು ಇದ್ರ ಏನಂದ ಜನ थोड़ा सच्चा कौन देगा वीडियो आइलो उसका वीडियो आइते ಹೇಳಣ್ಣ ಐತಿ ಅವನ ಮಾಡ್ದಾನ ಹೇಳಣ್ಣ ಐತಿ ಹೇಳ ಒಂದು वीडियो ಐತಿ ಆಯ್ಲೆ वीडियो ಆಯ್ಲೆ वीडियो आइले इसका मूड हिडिया यार हिडियो ಮಾಡ್ಕೋ आइले
ವಿಡಿಯೋ ಆಯ್ತು ವಿಡಿಯೋ ಆಯ್ತು ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಯುವಕರು ಕಲ್ಲುಗಳನ್ನ ತೆಗೆದುಕೊಂಡು ಓಡಾಡ್ತಾ ಇದ್ದಾರೆ. ಅಲ್ಲಿ ಕೆಲವೊಂದಿಷ್ಟು ಜನ ಬಂದು ಕಲ್ಲುಗಳನ್ನ ಎಸಿಬೇಡ್ರಿ, ಬಿಟ್ಟು ಬಿಡ್ರಿ ಅಂತ ಹೇಳಿ ಅವ್ರನ್ನ ಚದುರಿಸುವಂತ ಕೆಲಸವನ್ನ ಮಾಡ್ತಾರೆ. ಇದರ ಮಧ್ಯೆ ಕುಮಾರಸ್ವಾಮಿ ಅಂತಕ್ಕಂಥವ್ರು PSCPI ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು, ಇದೆಲ್ಲವನ್ನ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಈ ದೇಶ ನಡೀತಾ ಇರುವಂತದ್ದು ಸಂವಿಧಾನದ ಆಧಾರದ ಮೇಲೆ. ಸಂವಿಧಾನದ ಕೆಳಗಡೆ ಎಲ್ಲಾ ಧರ್ಮಗಳು ಎಲ್ಲಾ ಜಾತಿಗಳು ಬಂದು ಅಲ್ಲಿ. ಇಲ್ಲಿ ಯಾರೊಬ್ಬ ದೊಣ್ಣೆ ನಾಯಕ ಇಲ್ಲ, ಅಥವಾ ಯಾವ ಒಂದು ಸಂಘಟನೆಯಲ್ಲಿ ಸರ್ವಾಧಿಕಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ನಿಜವಾಗಲೂ ಹಿಂದೂ ಪರ ಹೋರಾಟಗಾರರಾಗಿದ್ರೆ, ಹಿಂದೂ ಸಮಾಜವನ್ನು ಕಟ್ಟೋರಿದ್ರೆ, ಮೊದಲು ಜಾತಿ ವ್ಯವಸ್ಥೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು, ನಿಮ್ಮ ಯೋಜನೆಗಳೇನು, ನಿಮ್ಮ ಹೋರಾಟಗಳನ್ನು ಬಹಿರಂಗಪಡಿಸಬಹುದು. ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಜಾತಿ ನಿಂದನೆ ಪ್ರಕರಣಗಳಲ್ಲಿ ನೀವು ಯಾವಾಗ ಭಾಗಿಯಾಗಿದ್ದೀರಿ? ಯಾರ ಮೇಲೆ ಅಟ್ರಾಸಿಟಿ ಮಾಡಿಸಿದ್ದೀರಿ? ಎಲ್ಲಾ ವರ್ಗದ ಜನ ಜಾತಿ ಮಾಡ್ತಾರೆ. ಒಂದಾದ್ರೂ ಹಿಂದೂ ಪರ ಸಂಘಟನೆಯವರು ಮುಂದೆ ಬಂದು ಅಟ್ರಾಸಿಟಿ ಮಾಡಿಸಿದ್ದೀವಿ ಇವ್ರ ಮೇಲೆ. ಜಾತಿ ಮಾಡುವವನು ಯಾರು ಮುಸ್ಲಿಂ ಆಗಿರ್ಬೇಕು, ಅವಾಗ ನೀವು ಹಿಂದೂ ಪರ ಸಂಘಟನೆಯವರು ನೇತೃತ್ವ ವಹಿಸ್ತೀರಿ. ಆದ್ರೆ ಹಿಂದೂ ಸಮಾಜ ನಾವೆಲ್ಲ ಒಂದು ಅನ್ನುವಂಥವ್ರು ದಲಿತರನ್ನು ಹೊರತುಪಡಿಸಿ ಅದೆಷ್ಟು ಜನ ಮೇಲ್ವರ್ಗದ ಜನ ಇವತ್ತು ಜಾತಿ ನಿಂದನೆ ಮಾಡುವಾಗ ನೀವು ಯಾರು ಕೂಡ ಭಾಗವಹಿಸಿರೋದಿಲ್ಲ. ಇಲ್ಲಿ ನಿಮಗೆ ಧರ್ಮ ರಕ್ಷಣೆ ಅಥವಾ ಈ ದೇಶ ಆಳುವಂಥದ್ದು, ನಿಮ್ಮ ಪ್ರತಿಷ್ಠೆ ಇರುವಂಥದ್ದು ಮುಸಲ್ಮಾನರೊಂದಿಗೆ ಮಾತ್ರ. ಪೊಲೀಸ್ ಇಲಾಖೆ ಈ ರಾಜ್ಯದ ಅಥವಾ ಈ ಜಿಲ್ಲೆಯ ಪ್ರತಿ ಒಂದು ಹದ್ದಿನ ಕನ್ನಡ ಪೊಲೀಸ್ ಇಲಾಖೆ ಇಟ್ಟಿದೆ. ಅವರು ಯಾವ ಸಂದರ್ಭದಲ್ಲಿ ಯಾವ ಅಸ್ತ್ರವನ್ನ ಪ್ರಯೋಗ ಮಾಡಬೇಕು, ಇಲ್ಲಿ ಒಂದು ಮುಸ್ಲಿಂ ಹುಡುಗಿ ಒಬ್ಬ ಹಿಂದೂ ಹುಡುಗ ಮದುವೆ ಆದಾಗ ಅವರಿಗೆ ಯಾವ ರೀತಿ ತಿಳಿ ಹೇಳಬೇಕು, ಬುದ್ಧಿ ಹೇಳಬೇಕು, ಯಾವ ರೀತಿ ಅವರ ಮನೆಯವರನ್ನ ಕನ್ವಿನ್ಸ್ ಮಾಡಬೇಕು, ಎಲ್ಲ ಪೊಲೀಸ್ ಇಲಾಖೆಗೆ ಟ್ರೈನಪ್ ಆಗಿರುತ್ತೆ, ಮಾಡ್ತಾ ಇದ್ರು ಅವರು. ಆದ್ರೆ ಮೂಗು ತೋರಿಸಿ ನೀವು ಅದರೊಳಗಡೆ ಎಂಟ್ರಿ ಆಗಿ ಅಲ್ಲಿ ನಿಮ್ಮ ಬೇಲಿಲ್ಲ ಅನ್ನೋ ಕಾರಣಕ್ಕಾಗಿ ಗಲಾಟೆಗಳನ್ನ ಸೃಷ್ಟಿ ಮಾಡುವಂತ ಮೊದಲಿಂದ ಮಾಡ್ಕೊತ ಬಂದಿದ್ರಿ ನೀವು. ಈ ದೇಶದ ಸೈನಿಕರನ್ನೇ ಬಲಿ ತೆಗೆದುಕೊಂಡು ಅವರ ಹೆಣದ ರಾಶಿಯ ಮೇಲೆ ದೇಶವನ್ನು ಆಳಿರ್ತಕ್ಕಂಥವ್ರು ಈ ದೇಶದ ಪ್ರಧಾನಮಂತ್ರಿ. ಅಂತ ಸಂದರ್ಭದಲ್ಲಿ ಇಂತಹ ಗಲಾಟೆಗಳನ್ನ ನೀವು ಮಾಡೋದಿಲ್ಲ ಅನ್ನುವಂತಹ ಗ್ಯಾರಂಟಿ, ಅಥವಾ ನೀವು ಮಾಡೇ ಇಲ್ಲ ಅನ್ನುವಂತಹ ಗ್ಯಾರಂಟಿ ಯಾರಿಗೂ ಇಲ್ಲ. ಇಲ್ಲಿ 100% ಇದೊಂದು ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಕೃತ್ಯ ಅಂತ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಕ್ಕಂಥ ಮಾತು. ಸಾರ್ವಜನಿಕ ವಲಯದಲ್ಲಿ ಅನೇಕ ಜನ ಹೇಳ್ತಾ ಇದ್ದಾರೆ ಇದು ಪೂರ್ವ ನಿಯೋಜಿತವಾದಂತಹ ತಯಾರಿ. ಜಿಲ್ಲೆಯಲ್ಲಿ ಅನೇಕ ಘಟನೆಗಳು ನಡೆದಾಗ ಯಾವುದೂ ಒಂದು ಜಾತಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಥವಾ ವಿದ್ಯಾರ್ಥಿಗಳ ವಿಷಯಕ್ಕೆ ಸಂಬಂಧಪಟ್ಟಂತಹ ದಲಿತ ಸಮಾಜಕ್ಕೆ ಸಂಬಂಧಪಟ್ಟಂತಹ ಘಟನೆಗಳಾದಾಗ ನೀವು ಯಾರು ನೇತೃತ್ವ ವಹಿಸೋದಿಲ್ಲ. ಇವತ್ತು ಪ್ರಜ್ವಲ್ ರೇವಣ್ಣ ಅಂತವರು ನಾನು ಮೊದಲೇ ವಿಡಿಯೋದಲ್ಲಿ ಹೇಳಿದ ಹಾಗೆ ಅದೆಷ್ಟು ಅವಾಂತರಗಳನ್ನ ಹಿಂದೂ ಯುವತಿಯರನ್ನ, ಹೆಣ್ಣು ಮಕ್ಕಳನ್ನ ವಯಸ್ಸು ಸಹ ನೋಡದೆ ಇವತ್ತು ಬಳಸ್ಕೊಂಡಿದ್ದಾರಲ್ಲ. ಇದಕ್ಕೆ ಹಿಂದೂ ಜಾಗರಣ ವೇದಿಕೆಯ ಪ್ರತಿಕ್ರಿಯೆ ಏನು ಇಲ್ಲಿ ಇವತ್ತಿನ ದಿನ? ಆದರೆ ಇಲ್ಲಿ ಒಂದು ಮುಸ್ಲಿಂ ಹಿಂದೂ ಅನ್ನುವಂತ ಎರಡು ಪದಗಳ ಬಂದಾಗ ನೀವೆಲ್ಲರೂ ಕೂಡ ಮುಂದೆ ಬರ್ತೀರಿ, ಗಲಾಟೆಗಳನ್ನ ಸೃಷ್ಟಿ ಮಾಡ್ತೀರಿ. ಅದಲ್ಲದೇನೆ ಪೊಲೀಸ್ ಇಲಾಖೆಯವರನ್ನ ಟಾರ್ಗೆಟ್ ಮಾಡುವ ಮೂಲಕ ಇವತ್ತಿನ ದಿನ ನೀವು ಸಂಪೂರ್ಣವಾಗಿ ಕಾನೂನು ವಿರೋಧಿಗಳು ಮತ್ತು ಕಾಕಿ ವಿರೋಧಿಗಳು, ಮುನ್ಸಿಪಾಲಿಟಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೆದರಬೇಕಾಗತ್ತ ಅಂತೀರಲ್ಲಪ್ಪ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಕಾಕಿಗಳ ಮೇಲೆ ಈ ದೇಶ ನಡೆದಿರುವಂತದ್ದು. ಒಂದು ನಮ್ಮ ರಕ್ಷಣೆಗಾಗಿ ನಿಂತವರು ಪೊಲೀಸರು ಅವರು ಕಾಕಿ ತೊಡ್ತಾರ, ಮಿಲಿಟರಿ ಅವರು ಅವರ ಬಟ್ಟೆಯಲ್ಲೂ ಕೂಡ ಕಾಕಿ ಇದೆ. ಅದಲ್ಲದೇನೆ ಪೌರ ಕಾರ್ಮಿಕರು ಕಾಕಿಯನ್ನ ತೊಡ್ತಾರ, ಡ್ರೈವರ್ಗಳು, ಕೂಲಿಗಳು, ಎಲ್ಲಾ ಜನಾಂಗದವರು ಕಾಕಿ ತೊಡ್ತಾರ. ಯಾರು ಕಾಕಿ ತೊಟ್ಟಿದಾರೋ ಆ ಕಾಕಿಗಳಿಂದಲೇ ಇವತ್ತು ಈ ದೇಶ ನಡೀತಾ ಇರುವಂತದ್ದು. ದುಡಿಯುವ ವರ್ಗ ಹಿಡ್ಕೊಂಡು ಲಾ ಅಂಡ್ ಆರ್ಡರ್ ಕಾನೂನನ್ನ ಪರಿಪಾಲನೆ ಮಾಡುವವರೆಗೂ ಕೂಡ ಕಾಕಿ ನಡೆದಿದೆ. ಆದ್ರೆ ಇತ್ತೀಚೆಗೆ ನೋಡ್ತಾ ಇರುವಂತ ಸಂದರ್ಭ ಬಂದಾಗ ಖಾದಿ ಮತ್ತು ಕಾವಿ ರಾಜಕೀಯ ಮಾಡುವುದರಲ್ಲಿ, ದ್ವೇಷ ಬಿತ್ತುವುದರಲ್ಲಿ ಕೆಲವೊಂದಿಷ್ಟು ಕಾವಿದಾರಿಗಳು
ಭಾಷಣದಲ್ಲೇ ದ್ವೇಷವನ್ನ ಬಿಚ್ಚು ವಿಷ ಬೀಜವನ್ನ ಬಿತ್ತುವ ಮೂಲಕ ಇವತ್ತು ಸಮಾಜವನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದು ಸ್ಪಷ್ಟವಾಗಿ ಕಾಣ್ತಾ ಇದೆಯಂತೆ ಸಾರ್ವಜನಿಕ ವಲಯದಲ್ಲಿ ಕೂಗು ಕೇಳಿ ಬರ್ತಾ ಇದೆ. ಈ ಎಲ್ಲಾ ಖಾಕಿಗಳ ಅವಮಾನ ಮಾಡಿಬಿಟ್ರಲ್ಲ ಇವತ್ತು. ಪೊಲೀಸರು ಕಾಕಿ ತೊಡ್ತಾರ, ಅವ್ರಿಗೆ ಹೆದರ್ತಾ ಇದ್ದೀರಿ. ನಾಳೆ ಕಾಕಿ ತೊಡುವಂತಹ ಮುನ್ಸಿಪಾಲಿಟಿಯಲ್ಲಿ ಕೆಲಸ ಮಾಡುವಂತಹ ಜನರಿಗೆ ಹೆದರ್ತೀರಿ ಅನ್ನೋದಾದ್ರೆ ನಿಮಗೆ ಕಾಕಿ ಬಗ್ಗೆ ಗೌರವವೇ ಇಲ್ವಾ ಸ್ವಾಮೀಜಿ ಅವರೇ? ಕಾಕಿಯ ಮಹತ್ವ ನಿಮ್ಗೆ ಗೊತ್ತಿಲ್ವೇನ್ರಿ? ಎಂತ ಹೋರಾಟ ರೀ ನಿಮ್ದು? ನೀವು ಮಾಡಿರುವ ತಪ್ಪ, ನಿಮ್ಮ ಮುಖಂಡರು ಮಾಡಿರುವಂತ ತಪ್ಪನ್ನ ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ಇಡೀ ರಾಜ್ಯದ ಜಿಲ್ಲೆಯ ಜನರ ದಿಕ್ಕು ತಪ್ಪಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈಗಾಗಲೇ ಆಸ್ಪತ್ರೆ ಸೇರಿರುವ ಮುಖಂಡರುಗಳು ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ಬಲಿ ಕೊಡ್ತಾ ಇದ್ದಾರೆ. ನಾನು ನಮ್ಮ ಒಂದು ಕಳಕಳಿಯ ವಿನಂತಿ ಏನಂದ್ರೆ, ಕೋಮು ಗಲಭೆಗಳು ನಡೀಲೇಬಾರದು. ನೀವೇ ಭಾಷಣದಲ್ಲಿ ಹೇಳ್ತೀರಿ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಅಂತ ಹೇಳಿ. ಸರ್ವ ಜನಾಂಗದ ಶಾಂತಿಯ ತೋಟ ಇದ್ರೆ ಗಲಭೆ ಯಾಕಾಯ್ತು? ಗದ್ದಲ ಯಾಕಾಯ್ತು? ಅಧಿಕಾರಿಗಳಿಗೆ ಯಾಕೆ ಅವಾಜ ಶಬ್ದಗಳಿಂದ ನಿಂದನೆ ಮಾಡಿದ್ರಿ? ಯಾಕೆ ಕಲ್ಲು ತೂರಾಟ ಮಾಡ್ಲಿಕ್ಕೆ, ಪ್ರಚೋದನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ? ಇದೇನ ನಿಮ್ಮ ಸರ್ವ ಜನಾಂಗದ ಅಂದ್ರೆ ಬೆಂಕಿ ಹಚ್ಚಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಭಾಷಣ ಮಾಡುವಂಥದ್ದು ಇದು ಸಮಂಜಸವಲ್ಲ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈಗಾಗಲೇ ಪೊಲೀಸ್ ಇಲಾಖೆ ಕಠಿಣಾತಿ ಕಠಿಣ ಕ್ರಮವನ್ನು ಜರುಗಿಸಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒಂದು ಒತ್ತಾಯ ಆಗಿದೆ. ಅದಲ್ಲದೆ ಅನೇಕ ದಲಿತ ಪರ ಸಂಘಟನೆಗಳು ಕೂಡ ಇವತ್ತು ಈ ಒಂದು ಘಟನೆಯ ಬಗ್ಗೆ, ಸ್ವಾಮೀಜಿಯವರ ಭಾಷಣದ ಬಗ್ಗೆ ಇವತ್ತು ಅವರು ಕೂಡ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಾ ಇವತ್ತು ಕಾಕಿಗಳ ಬಗ್ಗೆ ಅಗೌರವ ತೋರಿರತಕ್ಕಂತಹ ಈ ಪ್ರತಿಭಟನಾಕಾರರ ಉದ್ದೇಶವಾದರೂ ಏನಿದೆ? ಈ ದೇಶದಲ್ಲಿ ಸಂವಿಧಾನ ಜಾರಿ ಇದೆ, ಸಂವಿಧಾನದ ಅಡಿಯಲ್ಲೇ ನಾವೆಲ್ಲ ಬದುಕ್ತಾ ಇದ್ದೀವಿ. ಹಾಗಾಗಿ ಇನ್ನಾದರೂ ಪೊಲೀಸ್ ಇಲಾಖೆ ಕಠಿಣಾತಿ ಕಠಿಣ ಕ್ರಮವನ್ನು ಜರುಗಿಸಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ತರಬೇಕು ಅನ್ನುವಂತ ವಾದ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಎಲ್ಲ ಸುದ್ದಿಗಳಿಗಾಗಿ ಮತ್ತು ಒಳ್ಳೆಯ ಸುದ್ದಿಗಳಿಗಾಗಿ, ಬದಲಾವಣೆಯ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.